ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ವರ್ಷ ಕಾಲಿಟ್ಟಿದ್ದೀವಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ನಿಮ್ಮ ಬದುಕಲ್ಲಿ ಸಾಕಷ್ಟು ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ತಂದುಕೊಡಲಿ ಅಂತ ನಾನು ಹಾರೈಸ್ತೀನಿ. ಇವತ್ತು ನಮ್ಮ ಜೊತೆಗೆ ಈ ಒಂದು ಹಾರೈಕೆಯಲ್ಲಿ ಭಾಗಿಯಾಗಲಿಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ಲೇಖಕರಾಗಿರುವಂಥ, ಕಥೆಗಾರರಾಗಿರುವಂಥ, ಅಂಕಣಕಾರರಾಗಿರುವಂಥ, ಪತ್ರಕರ್ತರು ಆಗಿರುವಂಥ ಜೋಗಿಯವರು. ಜೋಗಿ ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಹೊಸ ವರ್ಷ ಶುಭಾಶಯಗಳು ಸರ್ ನಿಮಗೆ. ನಿಮಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಿಮ್ಮ ಫಿಗರ್ ಚೇಂಜ್ ಆಗಿದೆ, ನೀವು ಯು ಹ್ಯಾವ್ ಬಿಕಮ್ ವೆರಿ ಸ್ಲಿಮ್. ಏನು ಸೀಕ್ರೆಟು? ನಾನು ಸ್ವಲ್ಪ ದೇಹ ದಂಡನೆ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಓಕೆ. ಮೊದಲಾದರೆ ನನಗೂ ದೇಹಕ್ಕೂ ಸಂಬಂಧ ಇಲ್ಲ ಅಂತಿದ್ದೆ, ಒಂದು ಆತ್ಮಕ್ಕೆ ಸೇರಿದಂಥ ವ್ಯಕ್ತಿ ಅಂತ. ಬಟ್ ಆಮೇಲೆ ಗೊತ್ತಾಯಿತು, ಭಾಳ ಹಿಂದೆ ರೇಖಾ ಅಂತ ನಟಿ ಇರಲ್ಲ, ಶಿ ಹ್ಯಾಸ್ ಗಿವನ್ ಸ್ಟೇಟ್ಮೆಂಟ್ ಇನ್ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ, ಬಾಡಿ ಈಸ್ ಯುವರ್ ಟೆಂಪಲ್ ಅಂತ. ಅದು ನಮಗೆ ವಯಸ್ಸಾಗದಂಗೆ ಅರ್ಥ ಆಗ್ತಾ ಬಂತು. 12ನೇ ಶತಮಾನ ಬಸವಣ್ಣ ಕೂಡ ಹೇಳಿದೆ ಸರ್, ದೇಹವೇ ದೇಗುಲ ಅಂತ. ಸೊ ಅದು ಹೆಂಗಂದರೆ ನಮ್ಮ ಭಾರವನ್ನು ನಾವು ಜಾಸ್ತಿ ಹೊರಕ್ಕಾಗಲ್ಲ ಅಂತ ಗೊತ್ತಾಯಿತು. ಸೊ ಹೀಗೆ ಭಾರ ಕಡಿಮೆ ಮಾಡ್ಕೊಂಡು. ಓಕೆ. ಏನು ಸರ್ ರೆಜಿಮ್ ಏನು ನಿಮ್ಮದು? ನನಗೆ ನಾನೇ ಕಂಡುಕೊಂಡ ಔಷಧ ಇದು. ಏನಂದರೆ ವಾಕ್ ಮಾಡ್ತೀನಿ. ನನಗೆ ಗೊತ್ತಿದೆ ನಾನು ಭಾಳ ಬೇಗ ತೂಕ ಇಳಿಸಬಲ್ಲೆ ಮತ್ತು ಏರಿಸಿಕೊಳ್ಳಬಲ್ಲೆ ಅಂತ. ಹೀಗಾಗಿ ತೂಕ ಇಳಿಸ್ಬೇಕಲಿಕ್ಕೆ ನಾನು ಮೊದಲು ಏನು ಮಾಡ್ತಿದ್ದರೆ, ಈ ಉಜಿರೆಯಲ್ಲಿ ನಿಸರ್ಗ ಚಿಕಿತ್ಸೆ ಅಂತಿತ್ತಲ್ಲ, ಅಲ್ಲಿ ಹೋಗ್ತಿದ್ದೆ. ಅಲ್ಲಿ 15 ದಿನ ಇರ್ತಾಯಿದ್ದೆ. ಒಂದು 9 kg ಕಡಿಮೆ ಆಗ್ತಿದೆ. ಅಲ್ಲೊಂದು 4-5 ಸಲ ಹೋಗಿದ್ದೀನಿ. ಒಂದು ಬುಕ್ಕನ್ನು ಬರೆದಿದ್ದೀನಿ, ಎಲ್ಲನೂ ಮಾಡೋದು ಹೊಟ್ಟೆಗಾಗಿ ಅಂತ. ಸೊ ಅದಾದಮೇಲೆ ಅದು ನಡೆಯಲ್ಲ ಅಂತ ಗೊತ್ತಾಯ್ತು. ಯಾಕಂದರೆ ಅಲ್ಲಿ ವಾಪಸ್ ಬರ್ತಿದ್ದಂಗೆ ಚಾರ್ಮಾಡಿ ಘಾಟಿ ಹತ್ತಿದ್ದಂಗೆ ಇಲ್ಲಿ ಹೋಟೆಲ್ ಚಾರ್ಮಾಡಿ ಅಂತಿತ್ತು. ಅಲ್ಲಿಂದ ನಮ್ಮ ರಿವರ್ಸ್ ಟ್ರಾವೆಲ್ ಶುರು ಆಗೋದು. ಸೊ ಅದು ಬೇಡ ಅಂತೇಳಿ, ಅದು ಜೀವನ ಶೈಲಿ ಆಗದೆ ಹೋದರೆ ಆಗಲ್ಲ. ನನಗೆ ಅಲ್ಲೇ ಇದ್ದವರು, ಅಲ್ಲೊಬ್ಬರು ನಿಸರ್ಗ ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆಯ ಪಕ್ಕದಲ್ಲಿ ಅವರು ಮನೆ ಮಾಡ್ಕೊಂಡಿದ್ರು. ಅವ್ರು ಹೇಳಿದ್ರು, ಅವರು 107-108 kg ಇದ್ರಂತೆ. ಹಿ ಹ್ಯಾಸ್ ರೆಡ್ಯೂಸ್ ಟು 60. ಹೆಂಗೆ ಅಂತ ಕೇಳಿದೆ. ನಾನು 5 ಗಂಟೆ ಮೇಲೆ ಏನೂ ತಿನ್ನಲ್ಲ. ಆಮೇಲೆ ಇಲ್ಲಿಂದ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗಿ ಅಲ್ಲಿಂದ ವಾಪಸ್ ಬರ್ತೀನಿ ದಿನ. ಅದು 7-8 ಕಿಲೋಮೀಟ್ರ್ ಆಗುತ್ತೆ. ಇದನ್ನು ಮಾಡ್ತಾಯಿದ್ದೀನಿ ನಾನು ಅಂತ ಹೇಳಿದರು. ನನಗೆ ಅದು ಆಮೇಲೆ ಸ್ವಲ್ಪ ದಿವಸ ನಂತರ ಅನ್ನಿಸ್ತದು. ಸೊ ನಾವೊಂದು ಸಣ್ಣ ಟೀಮ್ ಮಾಡ್ಕೊಂಡಿದ್ದೀವಿ, HDTS ಅಂತ. ಅಂದರೆ 100 days 10,000 steps ಅಂತ. ಸೊ ಆ ಟೀಮಲ್ಲಿ ಒಂದು 15 ಜನ ಇದ್ದೀವಿ. ನಾವೆಲ್ಲ ದಿನಕ್ಕೆ 10,000 ಸ್ಟೆಪ್ ನಡಿತೀವಿ. ನಡೀತಿದ್ರೆ ಪೆನಾಲ್ಟಿ ಇದೆ. ಸೊ ಆನಂತರ 2ನೇದು ಫುಡ್ ರಿಸ್ಟ್ರಿಕ್ಷನ್ ಮಾಡಿದ್ದೀನಿ. ನಾನು ಭಾಳ ಹೊಟ್ಟೆ ಬಾಕ ಮತ್ತು ತಿಂಡಿ ಪೋತ. ಸೊ ಅದರಿಂದ ಅದನ್ನು ಸ್ವಲ್ಪ ಕಟ್ ಮಾಡಿ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿದ್ದೀನಿ, ಪ್ರೋಟೀನ್ ಜಾಸ್ತಿ ತಗೋತೀನಿ. ಆಮೇಲೆ ತರಕಾರಿಗಳನ್ನು ತಿಂತೀನಿ, ಅದರಲ್ಲೂ ಗೆಡ್ಡೆ ಗೆಣಸುಗಳ ಬಗ್ಗೆ ನನಗೆ ಏನು ನಂಬಿಕೆ ಅಂದರೆ, ಈ ಮೇಲ್ಗಡೆ ಇರೋ ತರಕಾರಿಗಳಿಗೆ ಹೊಡೆಯುವಷ್ಟು ಕ್ರಿಮಿನಾಶಕಗಳನ್ನ ಗೆಡ್ಡೆಗೆಣಸಿಗೆ ಹೊಡೆಯಲ್ಲ ಅಂತ. ನಮ್ಮೂರಿನ ಕೆಸುವಿನ ಗಡ್ಡೆ ಇರುತ್ತೆ, ಟ್ಯಾರೋ ರೂಟ್ ಅಂತಾರೆ. ಆಮೇಲೆ ಮುಂಡಿಗಡ್ಡೆ ಅಂತ ಬರುತ್ತೆ, ಸುವರ್ಣಗಡ್ಡೆ ಅಂತ ಬರುತ್ತೆ, ಸಾಂಬ್ರಾಣಿ ಅಂತ ಬರುತ್ತೆ, ಹೀಗೆ. ಅಥವಾ ಮರಗೆಣಸು ಬರುತ್ತೆ. ಸೊ ಸಿಹಿ ಗೆಣಸು ಅದೆಲ್ಲ ಭಾಳ ಗೊತ್ತಿರೋದು ನಮಗೆ, ಸಿಹಿ ಗೆಣಸು ಮಾತ್ರ. ಸೊ ಇದು ಸುಮಾರು ಗಡ್ಡೆಗಳಿದ್ದಾವೆ, ಇದೆಲ್ಲ ಬಹಳ ಅದ್ಭುತವಾಗಿರ್ತವೆ. ಅದರಿಂದ ನೀವು ಬೇರೆ ಬೇರೆ ಥರದ ಅಡುಗೆಗಳನ್ನ ಮಾಡ್ಬೋದು. ಪಲ್ಯ ಮಾಡ್ಬೋದು, ಸೂಪ್ ಮಾಡ್ಬೋದು, ಅಥವಾ ಸ್ಮೂತಿ ಅಂತ ಹೇಳ್ತಾರಲ್ಲ ಅದು ಮಾಡ್ಬೋದು, ಅಥವಾ ಜಾಸ್ತಿ ಎಣ್ಣೆ ಹಾಕದೆ ಮಾಡೋ ವಡೆಗಳನ್ನು ಮಾಡ್ಬೋದು. ಹೌದಾ? ವಡೆ ಅದು ಬೇಯಿಸ್ಬಿಟ್ಟು ವಡೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನೀವು ಈಗ ಹೇಳ್ತಾ ಇದ್ರೆ ನಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ. ಈಗ ಮನೆಗೆ ಹೋಗಿ ಅದನ್ನೆಲ್ಲ ಮಾಡ್ಬೇಕಂತ ಅನಿಸ್ತಾ ಇದೆ. ಸರ್ ಇದನ್ನೆಲ್ಲ ಮಾಡ್ಕೊಡ್ತಾರಾ ಮೇಡಮ್ ನಿಮಗೆ? ಮಾಡ್ಕೊಡ್ತಾರೆ. ನಾವಿಬ್ಬರು ಸೇರಿ ಮಾಡ್ತೀವಿ. ಅವಳು ಇದು ತುಂಬ ಮಾಡ್ಕೊಡ್ತಾರೆ, ನಾನು ಮಾಡ್ತೀನಿ. ಸೊ ನಮಗಲ್ಲಿ ಒಂದು ಅಡುಗೆ ಮನೆ ನಮ್ಮ ಒಂದು ಕಾರ್ಯಕ್ಷೇತ್ರ. 10,000 ಸ್ಟೆಪ್ ಯಾರ ಜೊತೆಗೆ ಹಾಕ್ತೀರಾ ನೀವು? ಎಲ್ಲಿ ಹೋಗ್ತೀರಾ? ಮತ್ತೆ ನನ್ನ ಹೆಂಡತಿ ವಾಕ್ ಹೋಗ್ತಿದ್ವಿ ಒಂದು ಪಾರ್ಕಲ್ಲಿ. ಅದು ಬೆಳಿಗ್ಗೆ ಹೋಗ್ತಿದ್ವಿ 1 ಗಂಟೆ ಹೋದರೆ ಒಂದು 7,000 ಹೆಜ್ಜೆಗಳು ನಡೀತಿದ್ವಿ. ಆಮೇಲೆ ಸಂಜೆ ಹೋಗ್ತೀನಿ. ಯಾವ ಪಾರ್ಕ್ಗೆ ಹೋಗ್ತೀರಿ ನೀವು? ನಾನು ಗಿರಿನಗರದಲ್ಲಿ ವಿವೇಕಾನಂದ ಪಾರ್ಕ್ ಇದೆ, ಹತ್ತಿರ ಆಗುತ್ತೆ ನಿಮಗೆ. ನನ್ನ ಮಗಳನ್ನು ಕಾಲೇಜಿಗೆ ಬಿಟ್ಟು ಅಲ್ಲಿ ಬರ್ತಾ, ಅದು ಬೆಳಿಗ್ಗೆ 6 ಗಂಟೆಗೆ. 6ರಿಂದ 7 ಗಂಟೆ ವಾಕ್ ಮಾಡ್ತೀವಿ. ಆ ಜಾಗ ಭಾಳ ಚೆನ್ನಾಗಿದೆ, ಭಾಳ ವಿಶಾಲವಾದ ಪಾರ್ಕ್ ಅದು. ಸೊ ಆ್ಯಂಡ್ ದ ರಿಸಲ್ಟ್ ಈಸ್ ಶೋಯಿಂಗ್.
ಇದು ದಿಸ್ ಹ್ಯಾಪನ್ಡ್ ಇನ್ 4 months. ಹೌದಾ? ಓಕೆ. ಸೊ ನೀವು 2026ಗೆ ನಂದು ಒಂದು ಚಾಲೆಂಜ್ ಇದೆ. 2026 ಎಂಡಿಗೆ ನಾನು ಏನೋ ಆಗಬೇಕು ಅಂತ ಹೇಳಕ್ಕೆ ಹೋಗಲ್ಲ. ನೀವು ಕೂಡ ನನ್ನ ಪ್ರಕಾರ ಯು ವಿಲ್ ಬಿಕಮ್ ಈ 100 ದಿನ ಚಾಲೆಂಜ್ ಅಲ್ಲ, ಇದು ಕಂಟಿನ್ಯೂಸ್ ಇಟ್ಕೊಂಡ್ಬಿಡೋದು ಬೆಸ್ಟ್. ಇದು 3ನೇ ಸೀಸನ್. ಹೌದಾ? 100 days ಫಸ್ಟ್ ಸೀಸನ್ ಆಯಿತು, ಸೆಕೆಂಡ್ ಸೀಸನ್ ಆಯಿತು, 3ನೇ ಸೀಸನಲ್ಲಿ ಇವತ್ತು 17ನೇ, ಇವತ್ತೆಷ್ಟು ತಾರೀಕು? 30 ಅಲ್ವಾ? 30. ಇವತ್ತು 20ನೇ ದಿನ. ಹೌದಾ? ಓಕೆ ಓಕೆ. ಯಾರೆಲ್ಲ ಇದ್ದಾರೆ ಇದರಲ್ಲಿ? ಅಂದರೆ ಸುಮ್ಮನೆ ನಿಮ್ಮ ಫ್ರೆಂಡ್ಸು? ಇದರಲ್ಲಿ ನನ್ನ ಗೆಳೆಯ ರಾಜೇಶ್ ಶೆಟ್ಟಿ ಇದ್ದಾನೆ, ಓಕೆ. ಪ್ರಿಯಾ ಕಿರ್ವಾಶ್ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ಮಹೇಶ್ ಅರಬಳ್ಳಿ ಅಂತ ಒಬ್ಬರು ಇದ್ದಾರೆ, ಓಕೆ. ಆಮೇಲೆ ಮಾರುತಿ ಅಂತ ಒಬ್ಬರು ಇದ್ದಾರೆ. ಹಿ ಈಸ್ ಎ ವಂಡರ್ಫುಲ್ ವಾಕರ್. ಹೌದಾ? ಅವರು ದಿವಸಕ್ಕೆ 24,000 ಸ್ಟೆಪ್ಸ್ ನಡೀತಾರೆ. ಆಮೇಲೆ ಪ್ರತಿ ಭಾನುವಾರ ಟ್ರೆಕ್ಕಿಂಗ್ ಮಾಡ್ತಾರೆ. ನಮ್ಮ ಟೀಮ್ ಟ್ರೆಕ್ಕಿಂಗ್ ಹೋಗುತ್ತೆ. ನಾವು ತಿಂಗಳಿಗೆ ಒಂದು ಟ್ರೆಕ್ ಹೋಗ್ತೀವಿ. ಅದು ಸುಮಾರು 13-14 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಇರುತ್ತಲ್ಲ, ಅದು ಹೋಗ್ತೀವಿ. ಸೊ ಇದೇ ಟೀಮಲ್ಲಿ ಇನ್ನೊಂದು ಸಬ್ ಕ್ಲಬ್ ಇದೆ, ಬುಕ್ ಕ್ಲಬ್ ಅಂತ. ನಾವು ತಿಂಗಳಿಗೆ ಒಂದು ಬುಕ್ ಓದಿ ಇಟ್ಕೊಂಡಿದ್ದೀವಿ. ಓಕೆ ಓಕೆ. ಹೀಗೆ ಒಂದು ಜೀವನವನ್ನು ಸುಂದರಗೊಳಿಸಲಿ ಏನೇನು ಮಾಡ್ಬೋದು ಅದು ಮಾಡ್ತೀವಿ. ಸೊ ನಿಮ್ಮಷ್ಟು ಸುಂದರಗೊಳಿಸುವ ಪ್ರಯತ್ನ ಮಾಡೋವಂಥವ್ರನ್ನ ನಾನು ನನ್ನ ಜೀವನದಲ್ಲಂತೂ ನೋಡಿಲ್ಲ. ಹಂಗೆ ಅಷ್ಟು ನೀವು ಸುಂದರಗೊಳಿಸೋ ಪ್ರಯತ್ನ ಮಾಡ್ತಾನೆ ಇರ್ತೀರ. ನಾನು ಸುಮಾರು ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ನನಗೆ ನಿಮ್ಮ ಬಗ್ಗೆ ಯಾವಾಗಲೂ ಒಂದು ಮೆಚ್ಚುಗೆ ಮತ್ತು ಒಂದು ಬೆರಗು, ಹೆಂಗಪ್ಪ ಇವ್ರು ಮಾಡ್ತಾರೆ ಅಂಥೇಳಿ.